ನಮಸ್ತೆ. ಅಮ್ಮ ಅನ್ನೋ ಪದ ಮೊದಲೇ ಸತಿ ಕೇಳಿದಾಗ ನನ್ನ ತಲೆಯಲ್ಲಿ ಬರೋದು ಒಂದೇ ವಿಷಯ, ದಟ್ ಶಿ ಈಸ್ ಅನ್ ಎಪಿಟೋಮ್ ಆಫ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಹೇಳಿದಾಗ ಒಂದು ಕಡೆಯಲ್ಲಿ ಬರುತ್ತೆ ತುಂಬ ಗೋಲ್ ಓರಿಯೆಂಟೆಡ್, ಡೆಡಿಕೇಟೆಡ್ ಅಂದರೆ ವರ್ಕಲ್ಲಿ ಕೂಡ ಇರ್ಬೋದು, ಫ್ಯಾಮಿಲಿಯಲ್ಲಿ ಕೂಡ ಇರ್ಬೋದು, ತುಂಬ ಡೆಡಿಕೇಟೆಡ್. ಹೇಳಿದಾಗ ಇನ್ನೊಮ್ಮೆ ಗೋಲ್ ಓರಿಯೆಂಟೆಡ್. ಇನ್ನೊಂದು ಪಾರ್ಟ್ ಆಫ್ ದ ಬ್ಯಾಲೆನ್ಸ್, ಸೇಮ್ ಟೈಮಲ್ಲಿ ಅಷ್ಟೇ ಪ್ರೀತಿ ಕೊಡ್ತಾರೆ, ಅಷ್ಟೇ ನಿಸ್ವಾರ್ಥ ಭಾವ ಇದೆ ಅವರ ಹತ್ರ. ಸೊ ಅದು ನನಗೆ ನನ್ನ ಮೇನ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಆಗುತ್ತೆ. ಪ್ರೀತಿ ಹೇಳಿದಾಗ ಅಮ್ಮನ ಪ್ರೀತಿ ಹಾಗೆ ಬೇರೆ ಏನೂ ಇಲ್ಲ. ಜಗತ್ತಲ್ಲಿ ಏನೇ ಇದ್ರೂ ಅದು ಅಮ್ಮನ ಪ್ರೀತಿಗೆ ಸಾಟಿ ಇಲ್ಲವೇ ಇಲ್ಲ. ಸೊ ಅದು ಮತ್ತು ಆಲ್ಸೋ ನನ್ನಮ್ಮ ಸ್ಪೆಷಲಿ ಏನು ಹೇಳಬೇಕಂದ್ರೆ ಅವರ ಹತ್ರ ಸೊಸೈಟಲ್ ಒಪಿನಿಯನ್ಸ್ ಮತ್ತು ಅದರ ಕ್ಲಾರಿಟಿ, ಕ್ಯೂರಿಯಾಸಿಟಿ ಅದೆಲ್ಲ ತುಂಬ ಜಾಸ್ತಿನೇ ಇದೆ. ಅವರಿಗೆ ಸೊಸೈಟಿಗೆ ಏನು ಮಾಡಬೇಕು, ನನ್ನನ್ನು ಕೂಡ ಅದೇ ದಿಕ್ಕಿನಲ್ಲಿ ನನ್ನನ್ನು ಡೈರೆಕ್ಟ್ ಮಾಡ್ತಾರೆ. ಸೊ ನನ್ನ ಅಮ್ಮನ ಹತ್ರ ಅದೊಂದು ಸ್ಪೆಷಲ್ ಕ್ವಾಲಿಟಿ ಇದೆ. ಸೊ ನನಗೆ ಕೂಡ ಅದೇ ಫೀಲಿಂಗ್ ಇನ್ಕಲ್ಕೇಟ್ ಮಾಡೋಕ್ಕೆ ನನ್ನಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ಎಜುಕೇಷನ್ ಆಗಿರ್ಬೋದು, ವರ್ಕ್ ಆಗಿರ್ಬೋದು, ಅದೇ ಟೈಮಲ್ಲಿ ನಾವು ಹೇಗೆ ಜನರಿಗೆ ಹೇಗೆ ಕೈಂಡ್ ಆಗಿರಬೇಕು ಅದೆಲ್ಲ ನನ್ನ ಅಮ್ಮ ನನಗೆ ಹೇಳಿಕೊಟ್ಟಿರೋ ತುಂಬ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರುತ್ತೆ. ಸೊ ಅದಕ್ಕಾಗಿ ನನ್ನ ಅಮ್ಮನ ಹತ್ರ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ತುಂಬ ಕಮ್ಮಿ ಆಗುತ್ತೆ. ಹಾಂ, ಆಲ್ಸೋ ನನ್ನ ಅಮ್ಮನಿಗೆ ಈ TV ಚಾನಲ್ ಮೂಲಕ ಇನ್ನೊಮ್ಮೆ ವೆರಿ ವೆರಿ ಹ್ಯಾಪಿ ಮದರ್ಸ್ ಡೇ. ಐ ಲವ್ ಯು ಟು ದ ಕೋರ್ ಅಂತ ಹೇಳಬೇಕಂತ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.